ಹ್ಯಾಪಿ ಭಾರತ್, ಹ್ಯಾಪಿ ವರಲ್ಡ್, ರಿಚ್ ಭಾರತ್, ರಿಚ್ ವರಲ್ಡ್ ಫ್ರೆಂಡ್ಸ್. ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ, ನ್ಯೂಮರಾಲಜಿಸ್ಟ್ ಚಾನಲ್, ಸ್ವಯಂ ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋಸ್ನಲ್ಲಿ ನಾವು ಭಾನುವಾರ ಹುಟ್ಟಿದವರು, ಸೋಮವಾರ ಹುಟ್ಟಿದವರು, ಮಂಗಳವಾರ ಹುಟ್ಟಿದವರ ಒಂದು ಕ್ಯಾರೆಕ್ಟರ್ಸ್ ಏನು, ಅವ್ರು ಹೇಗಿರ್ತಾರೆ, ಅವ್ರ ಲಕ್ಕಿ ನಂಬರ್ಸ್ ಏನು, ಲಕ್ಕಿ ಕಲರ್ಸ್ ಏನು, ಯಾವ ಕ್ವಾಲಿಫಿಕೇಷನ್ಸ್ ಅವ್ರು ಮಾಡ್ಬೋದು, ಯಾವ ಒಂದು ವೃತ್ತಿಯಲ್ಲಿ ಅವ್ರು ಇರ್ತಾರೆ, ಜಾಬ್ಸಲ್ಲಿ ಇರ್ತಾರೆ, ಬಿಸ್ನೆಸ್ ಜಾಬ್ ಏನು ಮಾಡ್ಬೋದು, ಏನು ಮಾಡಬಾರ್ದು, ಎಲ್ಲವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತು ಈ ವಿಡಿಯೋನಲ್ಲಿ ನಾನು ಬುಧವಾರ, ನೀವಾಗಿರ್ಬೋದು, ಮಕ್ಕಳಾಗಿರ್ಬೋದು, ಲೈಫ್ ಪಾರ್ಟ್ನರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬುಧವಾರ ಯಾರಾದರೂ ಹುಟ್ಟಿದ್ದಾರೆ ಅಂದರೆ ಅವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ, ಲಕ್ಕಿ ಕಲರ್ಸ್ ಏನು, ಎಲ್ಲವನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆ್ಯಂಡ್ ಕೆಳಗಡೆ ಆಲ್ ನೋಟಿಫಿಕೇಷನ್ ಅನ್ನೋ ಒಂದು ನೋಟಿಫಿಕೇಷನ್ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಅಷ್ಟೇ ಅಲ್ಲ, ಹೈಪ್ ಅನ್ನೋ ಒಂದು ಬಟನ್ನು ಹೊಸದಾಗಿ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ ಕೆಳಗಡೆ. ಸೊ ಹೈಪ್ ಮಾಡಿ, ಲೈಕ್ ಆ್ಯಂಡ್ ಹೈಪ್ ಮಾಡಿದಾಗ ನಮ್ಮ ಒಂದು ವಿಡಿಯೋಸು ಎಷ್ಟೋ ಜನ ಕಷ್ಟಗಳಲ್ಲಿ ಇರುವಂಥವ್ರಿಗೆ ಹೆಲ್ಪ್ ಆಗುತ್ತೆ, ಅಷ್ಟೇ ರಿಕ್ವೆಸ್ಟ್. ಓಕೆ ಫ್ರೆಂಡ್ಸ್, ಇವತ್ತು ಬುಧವಾರ ಹುಟ್ಟಿದವರು, ಅವರ ಕ್ಯಾರೆಕ್ಟರ್ಸ್ ಏನು ಎಲ್ಲವನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋನಲ್ಲಿ. ಸೊ ನೀವಾಗಿರ್ಬೋದು, ಯಾರೇ ಆಗಿರ್ಬೋದು, ಬುಧವಾರ ಹುಟ್ಟಿದ್ದೀರ ಅಂದರೆ ನಾವು ಇಂಗ್ಲೀಷಲ್ಲಿ ವೆಡ್ನೆಸ್ಡೇ ಅಂತ ಹೇಳ್ತೀವಿ. ಬುಧವಾರ ಅಂದರೆ ಬುಧ ದೇವರು, ಇಲ್ಲೇ ಬುಧ ಅಂತ ಬರುತ್ತಲ್ಲ ವಾರ. ಸೊ ಯಾರಿಗೆ ಮರ್ಕ್ಯೂರಿ ಬುಧ ದೇವರು. ಸೊ ಬುಧ ದೇವರಿಗೆ ನಾವು ಹೋಲಿಕೆ ಮಾಡ್ತೀವಿ. ಬುಧನ ಒಂದು ಸಂಖ್ಯೆ ಏನು ನ್ಯೂಮರಾಲಜಿ ಪ್ರಕಾರ ಆ್ಯಂಡ್ ಪ್ಲಾನೆಟ್ಸ್ ಪ್ರಕಾರ 5 ಅಂದರೆ ಬುಧ, ಮರ್ಕ್ಯೂರಿ ಅಂತ ಹೇಳ್ತೀವಿ. ಸೊ ಬುಧವಾರ ಹುಟ್ಟಿದವರು ಹೇಗಿರ್ತಾರೆ ಅಂದರೆ ಮರ್ಕ್ಯೂರಿ ಅಂತ ಹೇಳ್ತೀವಲ್ಲ, ಮರ್ಕ್ಯೂರಿ ಪ್ಲಾನೆಟ್ಗೆ ಹೋಲಿಕೆ ಮಾಡೋದ್ರಿಂದ, ಬುಧ ದೇವರಿಗೆ ಹೋಲಿಕೆ ಮಾಡೋದ್ರಿಂದ ಇದು ತುಂಬ ಜೀನಿಯಸ್ಸು, ತುಂಬ ಸೂಪರ್ ಫಾಸ್ಟು, ಮರ್ಕ್ಯೂರಿ ಥರ ಇದ್ದಾರಪ್ಪ ಇವರು, ಯಾರು ಇಷ್ಟು ಚೂಟಿ ಇದ್ದಾರೆ ಅಂತ ಹೇಳ್ತೀವಲ್ಲ, ಆ ರೀತಿ ತುಂಬ ಇಂಟೆಲಿಜೆಂಟ್ ಇರ್ತಾರೆ, ತುಂಬ ವಾಕ್ಚಾತುರ್ಯ ಅದ್ಭುತವಾಗಿ ಇರುತ್ತೆ. ಯಾಕೆಂದರೆ ಬುಧವಾರ ಅಂದ್ರೆ ಮೇಡ್ ಫಾರ್ ಬಿಸ್ನೆಸ್ ಪೀಪಲ್, ಕೇರ್ ಆಫ್ ಅಡ್ರೆಸ್ ಬಿಸ್ನೆಸ್ ಅಂತ ಹೇಳ್ತೀವಿ ನಾವು. 5 ಬಾರ್ನ್ ಪೀಪಲ್ನ ನಾವು ಕೇರ್ ಆಫ್ ಅಡ್ರೆಸ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇವ್ರು ಹುಟ್ಟಿರೋದೇ ಬಿಸ್ನೆಸ್ ಮಾಡೋಕ್ಕೆ ಭೂಮಿ ಮೇಲೆ ಅನ್ನೋ ರೀತಿ ಇರ್ತಾರೆ ಇವರು. ನೀನು ತಗೊಂಬ ಅಂದರೆ ಮಾರ್ಕೊಂಡು ಬರ್ತಾರ, ನಿಮ್ಮನ್ನೇ ಬೇಕಂದರೆ ಮಾರ್ಕೆಟಲ್ಲಿ ಮಾರ್ಬಿಡ್ತಾರೆ, ಅಷ್ಟೊಂದು ಟ್ಯಾಲೆಂಟ್ ಇರುತ್ತೆ. ₹1 ಇರೋ ವ್ಯಾಲ್ಯೂ ವಸ್ತುನ ₹100 ಕೂಡ ಮಾರುವಷ್ಟು ಟ್ಯಾಲೆಂಟ್ ಇವರಲ್ಲಿ ಇರುತ್ತೆ. ಬರೆದಿಟ್ಕೊಳ್ಳಿ ಬೇಕಾದರೆ. ಅಷ್ಟು ವಾಕ್ಚಾತುರ್ಯ, ಅಷ್ಟು ಟ್ಯಾಲೆಂಟು, ಏನೇ ಹೇಳಿ ಚುರುಕಾಗಿರ್ತಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಇವರು. ತುಂಬ ಮೋಸ ಮಾಡೋದಿಲ್ಲ, ಬಟ್ ಆ ವಾಕ್ಯ ಚಾತುರ್ಯದಲ್ಲಿ ಅವ್ರ ಕಡೆಗೆ ಸೆಳೆತನ ಮಾಡ್ಕೊತಾರೆ. ಅಂದರೆ ಅದು ಬೇರೆ ಇದಾಗಿರ್ಬೋದು, ಕಸ್ಟಮರ್ಸ್ನಾಗಿರ್ಬೋದು, ಇವ್ರಿಗೆ ಒಳ್ಳೆ ಫಿಸಿಕ್ಕು ಇರುತ್ತೆ. ಸೊ ಆಕರ್ಷಣೀಯವಾಗಿರ್ತಾರೆ ನೋಡೋಕ್ಕೂ. ಇವರು ತುಂಬ ಚೆನ್ನಾಗಿರ್ತಾರೆ, ಒಳ್ಳೆ ಕ್ಯಾರೆಕ್ಟರ್ಸ್ ಹೊಂದಿರ್ತಾರೆ, ಬಿಸ್ನೆಸ್ ಟ್ಯಾಲೆಂಟ್ ಅಪಾರವಾಗಿರುತ್ತೆ ಇವರು. ಮತ್ತು ನಿಮಗೆ ಇವ್ರಿಗೆ ಲಕ್ಕಿ ನಂಬರ್ಸ್ ಬಂದು 1, 2 ಆ್ಯಂಡ್ 6 ಇವ್ರಿಗೆ ಲಕ್ಕಿ ನಂಬರ್ಸ್. ಇದು ಇವ್ರಿಗೆ ಲಕ್ಕಿ ನಂಬರ್ಸ್. ಇವ್ರಿಗೆ ಅನ್ಲಕ್ಕಿ ನಂಬರ್ ಬಂದು 9. ಸೊ 5, ಯೂಶ್ವಲಿ 5 ಅಂದರೆ ನಾವು ಹೋಮ್ ಮಿನಿಸ್ಟರ್ ಅಂತ ಕರಿತೀವಿ. ಯಾಕೆಂದರೆ ನೋಡಿ 1, 2, 3, 4 ಇಲ್ಲಿ 5 ಇರುತ್ತೆ ಸೆಂಟ್ರಲ್ಲಿ, 6, 7, 8, 9. ಸೊ ಸೆಂಟರಲ್ಲಿರೋದು ಯಾವುದು 5 ಅಲ್ವಾ. 5ನ್ನ ಹೋಮ್ ಮಿನಿಸ್ಟರ್ ಅಂತ ಕರಿತೀವಿ. ಇಟ್ಸ್ ಅನ್ಸ್ಟಾಪಬಲ್ ನಂಬರ್, ಇಟ್ಸ್ ಬ್ಯೂಟಿಫುಲ್ ನಂಬರ್ ಅಂತಲೇ ಹೇಳ್ತೀವಿ. ಬ್ಯಾಲೆನ್ಸಿಂಗ್ ನಂಬರ್ ಅಂತೀವಿ, ಕಮ್ಯುನಿಕೇಷನ್ ನಂಬರ್ ಅಂತೀವಿ. ಎಲ್ಲದಕ್ಕೂ ಯಾರ ಜೀವನದಲ್ಲಿ 5 ಇಲ್ವೋ ಅವರು ಏನೇ ಆಗಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀವಿ ನಾವು. ಸೊ 5 ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಒನ್ ಲೈಫ್. ಪ್ರತಿಯೊಬ್ಬರ ಜೀವನದಲ್ಲೂ 5 ನಂಬರ್ ಅನ್ನೋದು ಇರಲೇಬೇಕು. ಇದ್ದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಮ್ಯಾರೇಜ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಬಿಸ್ನೆಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅವ್ರು ಮಾಡ್ತಿರೋ ಜಾಬ್ಸಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಪ್ರಾಬ್ಲಮ್ಸು 100% ಬರ್ತಾರೆ. ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಇಂಪಾರ್ಟೆಂಟ್ ನಂಬರ್ ಇದು, ಹೋಮ್ ಮಿನಿಸ್ಟರ್ ನಂಬರ್ ಅಂತಲೇ ಕರಿತೀವಿ.
ಸೊ ಬ್ಯಾಲೆನ್ಸಿಂಗ್ ನಂಬರ್ ಅಂತಲೂ ಕರಿತೀವಿ, ಕೀ ನಂಬರ್ ಅಂತಲೂ ಕರಿತೀವಿ ನ್ಯೂಮರಾಲಜಿಯಲ್ಲಿ 5ನ. ಸೊ ಇವ್ರಿಗೆ ಎನಿಮಿ ನಂಬರ್ ಅಂದರೆ ಓನ್ಲಿ 9 ಅನ್ನೋದು ಎನಿಮಿ. ಸೊ ನ್ಯೂಟ್ರಲ್ ಬಂದು ಇವ್ರಿಗೆ 4, 7, 8 ಇದು ನ್ಯೂಟ್ರಲ್. ಅಂದರೆ ಈ ಕಡೆ ಎನಿಮಿನೂ ಇರಲ್ಲ, ಈ ಕಡೆ ಫ್ರೆಂಡ್ಲಿನೂ ಇರಲ್ಲ. ಈ ನಂಬರ್ಸಿಂದ ಇವ್ರಿಗೆ ತೊಂದರೆ ಇಲ್ಲ. ಸೊ ಸ್ಲೋ ಆಗಿ ಹೋಗ್ತಾ ಇರುತ್ತೆ ಇಂಥ ಡೇಸ್. ಅಂದರೆ ಇವ್ರಿಗೆ ಲಕ್ಕಿ ಮಂತ್ಸ್, ತಿಂಗಳು ಯಾವ ಒಂದು ತಿಂಗಳು ಚೆನ್ನಾಗಿರುತ್ತೆ ಇವರಿಗೆ, ಫ್ರೆಂಡ್ಲಿ ಆಗಿರುತ್ತೆ ಅಂದರೆ ಜಾನ್ವರಿ, ಫೆಬ್ರವರಿ ಆ್ಯಂಡ್ ಜೂನ್. ಈ 3 ತಿಂಗಳು ಇವರಿಗೆ ತುಂಬ ಅದ್ಭುತವಾಗಿರುತ್ತೆ. ಈ 3 ತಿಂಗಳಲ್ಲಿ ಬುಧವಾರ ಹುಟ್ಟಿದವರು ಏನಾದರೂ ಕೆಲಸ ಕಾರ್ಯಗಳು ಮಾಡ್ಬೋದು ಅಂದರೆ ಮಾಡ್ಕೋಬೋದು. ಯಾವುದೇ ತಿಂಗಳಲ್ಲಿ ಬುಧವಾರ ಹುಟ್ಟಿದವರಿಗೆ ಸಂಬಂಧಪಟ್ಟಿದ್ದು ಇದೆಲ್ಲ ಹೇಳ್ತಾ ಇರೋದು, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಹೀಗಿರುತ್ತೆ. ಇದೇ ತಿಂಗಳು ಅಂತಲ್ಲ, ಯಾವುದೇ ತಿಂಗಳಾಗಿರ್ಬೋದು. ನೀವೇನಾದರೂ ಬುಧವಾರ ಹುಟ್ಟಿದ್ದೀರಾ ಅಂದರೆ ನಿಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಸು, ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ನ್ಯೂಟ್ರಲ್ ನಂಬರ್ಸು, ಲಕ್ಕಿ ಮಂತ್ಸು, ಅನ್ಲಕ್ಕಿ ಮಂತ್ 9 ಅಂದರೆ ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ ಅನ್ನೋದು ನಿಮ್ಗೆ ಅಷ್ಟಾಗಿ ಬರೋದಿಲ್ಲ. ಬಿಟ್ಟರೆ ಎಲ್ಲ ನಂಬರ್ಸು ನಿಮಗೆ ಫ್ರೆಂಡ್ಲಿಯಾಗೇ ಇರುತ್ತೆ, ಒಳ್ಳೆ ಫಲಿತಗಳನ್ನ ಕೊಡುತ್ತೆ, ತೊಂದರೆ ಏನಿಲ್ಲ. ಲಕ್ಕಿ ಕಲರ್ಸ್ ಬಂದು ನಿಮಗೆ ರೆಡ್ ಅಲ್ಲ, ಆರೆಂಜ್, ಸ್ವಲ್ಪ ಆರೆಂಜ್ ರಿಲೇಟೆಡ್ ಕಲರ್ಸ್ ಹಾಕ್ಬೋದು. ಆ್ಯಂಡ್ ನೀವು ಗ್ರೀನ್, ವೈಟ್ ತುಂಬ ಅದ್ಭುತವಾಗಿರುತ್ತೆ ನಿಮಗೆ ಅನ್ಬೇಕೆಂದರೆ ಸ್ವಲ್ಪ ರೆಡ್ಡನ್ನು ಅವಾಯ್ಡ್ ಮಾಡಿ. ರೆಡ್ ಕಲರ್, ಯಾಕೆಂದರೆ ಇಲ್ಲಿ ರೆಡ್ಗೆ ನಾವು ಸೂರ್ಯನಿಗೆ ಆರೆಂಜ್ ಕಲರ್ಸು ಯೂಸ್ ಮಾಡ್ತೀವಿ. ಸೊ ರೆಡ್ ಅಂದರೆ ಕಂಪ್ಲೀಟ್ ರೆಡ್ ಅಂದರೆ ನಾವು ಕುಜನಿಗೆ ಹೋಲಿಕೆ ಮಾಡೋದ್ರಿಂದ 9 ಅನ್ನೋದು ಇವ್ರಿಗೆ ಅಪೋಸಿಟ್ ಇರೋದ್ರಿಂದ ರೆಡ್ ಕಲರ್ನ ಅವಾಯ್ಡ್ ಮಾಡಿ. ಕಲರ್ಸು ಮಿಕ್ಕ ಎಲ್ಲ ಕಲರ್ಸು ನೀವು ಯೂಸ್ ಮಾಡ್ಬೋದು, ಬ್ಲ್ಯಾಕ್ ಕೂಡ ಯೂಸ್ ಮಾಡ್ಬೋದು. ಯಾಕೆಂದರೆ 5ಗೆ 8 ಅನ್ನೋದು ಫ್ರೆಂಡ್ಲಿ ನಂಬರೇ, 6ಗೂ ಫ್ರೆಂಡ್ಲಿ ನಂಬರೇ 8 ಆಗಿರೋದ್ರಿಂದ ನೀವು ಬ್ಲ್ಯಾಕು ಎಲ್ಲ ಇದು ಯೂಸ್ ಮಾಡ್ಬೋದು. ರೆಡ್ಡನ್ನು ಮಾತ್ರ ಅವಾಯ್ಡ್ ಮಾಡಿ ಆದಷ್ಟು ಬುಧವಾರ ಹುಟ್ಟಿದವರು. ಅಥವಾ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟಿದ್ದೀರಾ ಅಂದ್ರೂ ನೀವು ಸಹ ಬುಧಗೆ ಸಂಬಂಧಪಟ್ಟ ನಂಬರ್ ಇರೋದ್ರಿಂದ ನೀವು ಸಹ ಈ ಕಲರ್ಸ್ನ, ಈ ಲಕ್ಕಿ ನಂಬರ್ಸ್ನ ಫಾಲೋ ಆದರೆ ಲೈಫಲ್ಲಿ ಸಕ್ಸಸ್ ಅನ್ನೋದು ಈಸಿಯಾಗಿ ಪಡಿತೀರ. ಇವರು ಯಾವ ರಂಗದಲ್ಲಿ ಇರ್ತಾರೆ ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟು, MBA ಆಗಿರ್ಬೋದು, BCom ಓದಿ MBA ಮಾಡೋದು, ಬಿಸ್ನೆಸ್ ರಿಲೇಟೆಡ್ ಕೋರ್ಸಸ್ ತಗೊಂಡು ಎಜುಕೇಷನ್ ಮಾಡಿ, ಹಾಗೆ ಒಳ್ಳೆ CA ಆಗ್ಬೋದು, MBA ಮಾಡಿ ಬಿಸ್ನೆಸ್ ರಿಲೇಟೆಡ್ ಕಂಪ್ನೀಸಲ್ಲಿ, ಬ್ಯಾಂಕ್ಗಳಲ್ಲಿ ಇವರು ಒಳ್ಳೆ ಜಾಬ್ನ ಪಡಿಬೋದು ಅಂತ ಹೇಳಿ. ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಬಿಸ್ನೆಸ್ ಸೆಕ್ಟರ್, ಎನಿ ಬಿಸ್ನೆಸ್ ಸೆಲೆಕ್ಟ್ ಆಗ್ಬೋದು. ಒಳ್ಳೆ ದೊಡ್ಡ ಕಂಪ್ನಿ ನೀವೇ ಇಡ್ಬೋದು. ಎಂಟರ್ಪ್ರಿನರಲ್ಲಿ ಒಳ್ಳೆ MD ಸ್ಥಾನದಲ್ಲಿ ನೀವು ವರ್ಕ್ ಮಾಡ್ಬೋದು. ಅಂಥ ಒಂದು ಟ್ಯಾಲೆಂಟೆಡ್ ಇರುವ ವ್ಯಕ್ತಿಗಳಾಗಿ ನೀವು ಜೀವನ ನಡೆಸ್ತಾ ಇರ್ತೀರ. ತುಂಬ ಸಕ್ಸಸ್ಫುಲ್ ವ್ಯಕ್ತಿಗಳು ಇವರು ಬುಧವಾರ ಹುಟ್ಟಿದವರು. ಅಥವಾ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟಿದವರು ಹೀಗಿರ್ತಾರೆ, ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಬುಧವಾರ ಹುಟ್ಟಿದವರ ಒಂದು ಹಿಸ್ಟ್ರಿ ನಿಮಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಗುರುವಾರ ಹುಟ್ಟಿದರೆ ಹೇಗಿರುತ್ತೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಕಲರ್ಸ್ ಏನು, ಎಲ್ಲವನ್ನು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.